ಆತ್ಮೀಯರೇ, ಎಂ.ಎನ್. ಲಕ್ಷ್ಮೀದೇವಿ ಕನ್ನಡ ಚಿತ್ರರಂಗ ಕಂಡ ಅದ್ಭುತ ಹಾಸ್ಯ ನಟಿ. ತಮ್ಮ ಆಂಗಿಕ ಅಭಿನಯದಿಂದಲೇ ಜನಮನ ಸೆಳೆದ ನಟಿ. ಅಂದಿನ ದಿಗ್ಗಜ ಹಾಸ್ಯ ನಟರಾದ ನರಸಿಂಹರಾಜು, ಟಿ.ಎನ್. ಬಾಲಕೃಷ್ಣ ಮುಂತಾದವರೊಂದಿಗೆ ನಟಿಸಿ ಸೈ ಎನಿಸಿಕೊಂಡ ನಟಿ ಎಂ.ಎನ್. ಲಕ್ಷ್ಮೀದೇವಿ. 1962ರಲ್ಲಿ ತೆರೆಕಂಡ ನರಸಿಂಹರಾಜು ಅವರೊಂದಿಗೆ ನಟಿಸಿದ ರತ್ನಮಂಜರಿ ಚಿತ್ರದಲ್ಲಿನ ಯಾರು ಯಾರು ನೀ ಯಾರು, ಎಲ್ಲಿಂದ ಬಂದೆ ಯಾವೂರು, ಬದುಕಿದ್ದ ಜನರು ಇಲ್ಯಾರು ಬರರು, ಬದುಕಿದ್ದ ಜನರು ಇಲ್ಯಾರು ಬರರು, ಬಂದವರು ಉಳಿಯಲಾರು ಎಂಬ ಗೀತೆಯ ಅಭಿನಯ ಎಂ.ಎನ್. ಲಕ್ಷ್ಮೀದೇವಿಯವರಿಗೆ ಲಕ್ಷ್ಮೀದೇವಿಯವರೇ ಸಾಟಿ ಎಂದರೆ ಅತಿಶಯೋಕ್ತಿಯಲ್ಲ. ಭಾಗ್ಯವಂತರು, ಭಕ್ತ ಕುಂಬಾರ, ಯಜಮಾನ, ಬಂಗಾರದ ಮನುಷ್ಯ, ತ್ರಿಮೂರ್ತಿ, ಸನಾದಿ ಅಪ್ಪಣ್ಣ, ಅನಂತ ನಾವಾಂತರ, ಮುದ್ದಿನ ಮಾವ, ಅಣ್ಣಾರ ಮಕ್ಕಳು, ಕಲಾಸಿಪಾಳ್ಯ, ರಾಜಾಹುಲಿ, ಟಗರು, ಭಕ್ತ ಕನಕದಾಸ, ವೀರಕೇಸರಿ ಸೇರಿದಂತೆ 1,000ಕ್ಕೂ ಹೆಚ್ಚಿನ ಚಿತ್ರಗಳಲ್ಲಿ ಅಭಿನಯಿಸಿರುವ ಹೆಗ್ಗಳಿಕೆ ಎಂ.ಎನ್. ಲಕ್ಷ್ಮೀದೇವಿಯವರದ್ದು. ಕನ್ನಡ ಚಿತ್ರರಂಗದಲ್ಲಿ 7 ದಶಕಗಳಿಂದ ಅಭಿನಯಿಸುತ್ತಿರುವ ಏಕೈಕ ನಟಿ ಎಂ.ಎನ್. ಲಕ್ಷ್ಮೀದೇವಿ. 1952ರಲ್ಲಿ ತೆರೆಕಂಡ ಶ್ರೀನಿವಾಸ ಕಲ್ಯಾಣ ಇವರ ಮೊದಲ ಚಿತ್ರ. ಇಂದಿಗೂ ಟಿವಿ ಧಾರಾವಾಹಿಗಳಲ್ಲಿ ತಮ್ಮ ಅಭಿನಯ ಮುಂದುವರಿಸಿದ್ದಾರೆ. ಕಾರ್ಯಕ್ರಮವೊಂದರಲ್ಲಿ ಪಾಲ್ಗೊಂಡ ಹಿರಿಯ ನಟಿ ಎಂ.ಎನ್. ಲಕ್ಷ್ಮೀದೇವಿಯವರ ಅಂತರಂಗದ ಕೆಲ ಮಾತುಗಳು ನಿಮಗಾಗಿ. ವೇದಿಕೆ ಮೇಲೆ ನಿಲ್ಲಿರುವ ಎಲ್ಲರಿಗೂ ನನ್ನ ವಂದನೆಗಳು. ನನ್ನ ಕಲಾಭಿಮಾನಿಗಳಿಗೆ, ನನ್ನ ಮೇಲೆ ಇಷ್ಟು ಪ್ರೀತಿ ಇಟ್ಕೊಂಡಿರೋ ಕಲಾಭಿಮಾನಿಗಳಿಗೆಲ್ಲ ನನ್ನ ಹೃತ್ಪೂರ್ವಕ ವಂದನೆಗಳು. ನನಗೆ ಇಷ್ಟು ಸನ್ಮಾನ ಮಾಡಿದ್ದಕ್ಕೆ ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಹೀಗೆ ಕಲಾವಿದರನ್ನು ಹುಡುಕಿ ಸನ್ಮಾನ ಮಾಡ್ತಾ ಇರಲಿ ಅಂತ ನಾನು ಅವರಲ್ಲಿ ಬೇಡ್ಕೊಂತೀನಿ. ಹೀಗೆ ಅವರ ಸಂಘ ಬೆಳೆಯಲಿ ಅಂತ ಆ ರಾಜರಾಜೇಶ್ವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ತಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ನನ್ನ ವಂದನೆಗಳು. ನನ್ನ ಕಲಾಭಿಮಾನಿಗಳಿಗೆ, ನನ್ನ ಮೇಲೆ ಇಷ್ಟು ಪ್ರೀತಿ ಇಟ್ಕೊಂಡಿರೋ ಕಲಾಭಿಮಾನಿಗಳಿಗೆಲ್ಲ ನನ್ನ ಹೃತ್ಪೂರ್ವಕ ವಂದನೆಗಳು. ಹೀಗೆ ಕಲಾವಿದರನ್ನು ಹುಡುಕಿ ಸನ್ಮಾನ ಮಾಡ್ತಾ ಇರಲಿ ಅಂತ ನಾನು ಅವರಲ್ಲಿ ಬೇಡ್ಕೊಂತೀನಿ. ಹೀಗೆ ಅವರ ಸಂಘ ಬೆಳೆಯಲಿ ಅಂತ ಆ ರಾಜರಾಜೇಶ್ವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ತಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಆತ್ಮೀಯರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯ ವೈವಿಧ್ಯತೆಯೊಂದಿಗೆ ಭೇಟಿಯಾಗೋಣ. ರಾಗಸುದ್ದಿ ವಾಹಿನಿಯನ್ನು ವೀಕ್ಷಿಸಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ರಾಗಸುದ್ದಿಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.